ಮಕ್ಕಳಲ್ಲಿ ಫೀವರ್ ಬಂದ ತಕ್ಷಣ ಪೇರೆಂಟ್ಸ್ ಬಿಕಮ್ ಪ್ಯಾನಿಕ್ಡ್, ಪೇರೆಂಟ್ಸ್ ಬಿಕಮ್ ಆ್ಯಂಕ್ಷಿಯಸ್. ಸೊ ಫೀವರ್ 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 ಹೈ ಫೀವರ್ ಹೈ ಫೀವರ್. ಸಿ ಫೀವರ್ ಯಾಕೆ ಬರುತ್ತೆ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಫೀವರ್ ಕಮ್ಸ್ ಟು ಪ್ರೊಟೆಕ್ಟ್ ಯುವರ್ ಚೈಲ್ಡ್. ಅಂದರೆ ಏನು, ಫೀವರ್ ಈಸ್ ಅ ರೆಸ್ಪಾನ್ಸ್ ಆಫ್ ದ ಬಾಡಿ. ಯಾವಾಗ ಬರುತ್ತೆ, ವೆನ್ ದರ್ ಆರ್ ಬ್ಯಾಕ್ಟೀರಿಯಾ ಆರ್ ವೈರಸಸ್ ಬಾಡಿ ಎಂಟರ್ ಮಾಡಿದಾಗ ಬಾಡಿ ಇಮ್ಯೂನ್ ಸಿಸ್ಟಮ್ ಏನಾಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ. ಸೊ ಇಟ್ ಬಿಕಾಸ್ ಆಫ್ ದ ಪೈರೋಜನ್ಸ್ ಅಂತ ಹೇಳ್ತೀವಿ, ಅದು ಹೈಪೋಥಾಲಮಸ್ಸಿಗೆ ಹೋಗಿ ಹೇಳುತ್ತೆ ಈ ಥರ ಅಟ್ಯಾಕ್ ಆಗಿದೆ ಅಂತ. ಆಗ ಟೆಂಪ್ರೇಚರ್ ಬಾಡಿದು ಸ್ಲೈಟ್ಲಿ ರೇಸ್ ಮಾಡುತ್ತೆ. ಯಾಕೆ ರೇಸ್ ಮಾಡುತ್ತೆ ಟೆಂಪ್ರೇಚರು, ಈ ಬಾಡಿ ಟೆಂಪ್ರೇಚರ್ ರೇಸ್ ಮಾಡಿದಾಗ ಬೈ ನ್ಯಾಚುರಲ್ ಮೆಕ್ಯಾನಿಸಮ್ ಸುಮಾರು ವೈರಸ್ ಬ್ಯಾಕ್ಟೀರಿಯಾ ತಾನಾಗೆ ಸತ್ತೋಗುತ್ತೆ. ದಟ್ ಈಸ್ ಅ ಬ್ಯೂಟಿ ಆಫ್ ಫೀವರ್. ಫೀವರ್ ಬರೋದು ಯಾಕೆ, ಬಾಡಿಗೆ ಪ್ರೊಟೆಕ್ಷನ್ ಕೊಡೋಕ್ಕೆ, ಬಾಡಿಯಿಂದ ಇರೋ ಜರ್ಮ್ಸ್ನ ಸಪ್ರೆಸ್ ಮಾಡಿ ಕಿಲ್ ಮಾಡೋಕ್ಕೆ. ಸೊ ಫೀವರ್ ಬಂದ ತಕ್ಷಣ ಪ್ಯಾನಿಕ್ ಆಗಬೇಡಿ. ಆ್ಯಂಡ್ ಹೈ ಫೀವರ್ ಬಂದ ತಕ್ಷಣ ಹೈ, 100 ಡಿಗ್ರಿ ಇದ್ದರೂ ಹೈ ಅಂತಾರೆ, 101 ಇದ್ದರೂ ಹೈ ಅಂತಾರೆ. ಸಿ ಫ್ರಮ್ 100 to 102 ಮೈಲ್ಡ್ ಗ್ರೇಡ್, 100 to 103 ಮಾಡರೇಟ್ ಗ್ರೇಡ್, ಎನಿಥಿಂಗ್ ಅಬೌವ್ 103 or 104 ಇದ್ದರೆ ಹೈ ಗ್ರೇಡ್ ಫೀವರ್ ಫ್ಯಾರನ್ಹೈಟಲ್ಲಿ ಹೇಳ್ತಿರೋದು ನಾನು. ಓಕೆ, ಸೊ ಸುಮ್ಮನೆ 100 ಡಿಗ್ರಿಗೂ ಹೈ ಫೀವರ್ ಅಂತ ಪ್ಯಾನಿಕ್ ಮಾಡಬೇಡಿ. ಪ್ಯಾರಾಸಿಟಮಾಲ್ ಯೂಸ್ ಮಾಡಿ 1 ಅವರಲ್ಲಿ ಕಡಿಮೆ ಆಗಿಲ್ಲ ಅಂದರೆ ಒದ್ದೆ ಬಟ್ಟೆ ತೊಗೊಂಡು ಲ್ಯೂಕೋಮ್ ವಾಟರ್, ತಣ್ಣೀರಲ್ಲ, ಉಗುರು ಬಿಚ್ಚು ನೀರಲ್ಲಿ, ಬಿಸಿ ನೀರಲ್ಲಿ ಒದ್ದೆ ಬಟ್ಟೆಯಿಂದ ಇಲ್ಲಿ ಒರೆಸಿ ಶೋಲ್ಡ್ರಿಗೆ ಒರೆಸಿ. ಆವಾಗಲೂ ಕಡಿಮೆ ಆಗಿಲ್ಲ ಅಂದರೆ ಒಂದು ಸಲ ಕನ್ಸಲ್ಟೇಷನ್ ಮಾಡಿ. ಬಟ್ ನಾನು ಹೇಳ್ತಿರೋದು ಏನಂದರೆ, ವೈರಲ್ ಫೀವರ್ ಬಂದೇ ಬರುತ್ತೆ ಮಕ್ಕಳಲ್ಲಿ, ಬೆಳೆಯೋ ಮಕ್ಕಳಲ್ಲಿ ಏಜ್ ಪ್ರಕಾರ ಫಸ್ಟ್ 2 years 3 years 4 years, ವರ್ಷಕ್ಕೆ 3-4 ಸಲ ಬರಲೇಬೇಕು. ಅದು ನಾರ್ಮಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದೇರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಬಟ್ ಫೀವರ್ ಬರೋದು ಪ್ರೊಟೆಕ್ಷನ್ಗೆ. ಎಲ್ಲ ಫೀವರು ಡೆಂಗ್ಯೂ ಫೀವರ್ ಇರೋದಿಲ್ಲ, ಎಲ್ಲ ಫೀವರು ಟೈಫಾಯ್ಡ್ ಫೀವರ್ ಇರೋದಿಲ್ಲ, ಎಲ್ಲ ಫೀವರು ನಿಮೋನಿಯಾ ಇರೋದಿಲ್ಲ. ಅರ್ಥ ಮಾಡ್ಕೋಬೇಕು. ಕೆಲವು ಸಲ ಡಾಕ್ಟ್ರ್ ಚೆಕ್ ಮಾಡಿ ಹೇಳ್ತಾರೆ, ನೋಡಮ್ಮ ಇದು ಸಿಂಪಲ್ ಫೀವರ್ ಇದೆ, 3 to 4 days ಇರುತ್ತದೆ ಅಂದರೆ ಯು ಹ್ಯಾವ್ ಟು ವೇಟ್ ಪೇಷಂಟ್ಲಿ. ದಿನಕ್ಕೆ 3 ಸಲ 4 ಸಲ ವಾಪಸ್ ಬಂದು ಡಾಕ್ಟ್ರಿಗೆ ತಲೆ ತಿಂತಾರೆ, ಸರ್ ಫೀವರ್ ಕಡಿಮೆ ಆಗಿಲ್ಲ, 6 hours ಆಯಿತು, 8 hours ಆಯಿತು ಅಂತ. ನಿಮಗೆ ನೋಡಿ ಡಾಕ್ಟ್ರಿಗೆ ಫೀವರ್ ಬಂದುಬಿಟ್ಟಿರುತ್ತೆ, ನಿಮಗೆ ಟ್ರೀಟ್ಮೆಂಟ್ ಕೊಟ್ಟು ನಿಮಗೆ ಅರ್ಥ ಆಗಲ್ಲ. ಸೊ ಪ್ಯಾನಿಕ್ ಮಾಡ್ಕೋಬೇಡಿ. ಡೆಫಿನೆಟ್ಲಿ ಒಪಿನಿಯನ್ ತೊಗೋಬೇಡಿ ಅಂತ ಹೇಳ್ತಿಲ್ಲ. ಬಟ್ ಪೇಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರಿಕ್ವೈರ್ಮೆಂಟ್ ಇದ್ದರೆ ಬ್ಲಡ್ ಟೆಸ್ಟ್ ಮಾಡ್ತೀವಿ. 4-5 days ಮೇಲೆ ಫೀವರ್ ಹೋಯಿತು, ಏನಾದ್ರು ಅನ್ಯೂಶುವಲ್ ಸಿಮ್ಟಮ್ಸ್ ಇದೆ, ಬ್ರೀದಿಂಗ್ ಪ್ರಾಬ್ಲಮ್ ಇದೆ, ಮಗು ತುಂಬ ಸುಸ್ತಾಗಿದ್ದಾನೆ ಅಂದರೆ ಅಡ್ಮಿಷನ್ ಮಾಡ್ತೀವಿ, ಬ್ಲಡ್ ಟೆಸ್ಟ್ ಮಾಡ್ತೀವಿ, ಎಲ್ಲ ಇದ್ದಾವೆ. ಬಟ್ ಫೀವರ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಫೀವರ್ ಕಮ್ಸ್ ಟು ಪ್ರೊಟೆಕ್ಟ್ ಯುವರ್ ಚೈಲ್ಡ್ ಆ್ಯಂಡ್ ಯು ಆಲ್ಸೋ. ಫೀವರ್ ಈಸ್ ಎ ಫ್ರೆಂಡ್. ಫೀವರ್ ಬರೋ ಅವಶ್ಯಕತೆ ಇದೆ. ಜಸ್ಟ್ ಇಮ್ಯಾಜಿನ್, ಸಿಟಿಯಲ್ಲಿ ಯಾರು ಕಳ್ಳರು ನುಗ್ಗಿ ಯಾರ ಮನೇಲಿ ಗಲಾಟೆ ಮಾಡ್ತಾಯಿದ್ದಾರೆ ಅಂದ್ಕೊಳ್ಳಿ, ಕದಿಯೋಕ್ಕೆ ಪೊಲೀಸೆಲ್ಲ ಬರ್ತಾರೆ. ಅಲ್ಲಿ ಪೊಲೀಸೆಲ್ಲ ಬಂದು ದೇ ಟ್ರೈ ಟು ಅರೆಸ್ಟ್, ದೇ ಟ್ರೈ ಟು ಸ್ಟಾಪ್. ಆಗ ಫುಲ್ ಗಲಾಟೆ ಆಗುತ್ತೆ, ಗೊದ್ದಲ ಆಗುತ್ತಾನೆ. ಅದು ಪೊಲೀಸರು ಬರಬೇಕಾ ಬರಬಾರ್ದಾ? ಬರ್ಬೇಕು ತಾನೆ. ಈಗ ಪೊಲೀಸರೇ ಇದ್ದಿಲ್ಲ ಅಂದರೆ ನಿಧಾನ ಕಳ್ಳರು ಬಂದು ನಿಧಾನ ಕತ್ಕೊಂಡೆಲ್ಲ ಹೋಗ್ಬಿಡ್ತಾರೆ ತಾನೆ. ಹೌ ವಿಲ್ ಯು ಗೆಟ್ ಟು ನೋ? ಅದೇ ಥರ ವೈರಸ್ ಬಂದಾಗ ಕಳ್ಳರು, ಪೊಲೀಸ್ ಈಸ್ ಗುಡ್ ಬ್ಯಾಕ್ಟೀರಿಯಾ, ನಿಮ್ಮದು ಇಮ್ಯುನಿಟಿ ಬಿಲ್ಡಿಂಗ್ ಸೆಲ್ಸು, ಅದು ಬಂದು ಫೈಟ್ ಮಾಡುತ್ತೆ. ಆಗ ಫೀವರ್ ಬರುತ್ತೆ. ಫೀವರ್ ಅಂದರೆ ಏನೋ, ಜನರು ಗ್ಯಾದರ್ ಆಗ್ತಾರಲ್ಲ ಗಲಾಟೆ ಆದಾಗ, ಅದು ಫೀವರ್. ಸೊ ಇಟ್ಸ್ ಲೈಕ್ ಎ ಪೊಲೀಸ್ ಆಫ್ ದ ಬಾಡಿ. ಫೀವರ್ ಬಂದಿದೆ ಅಂದರೆ ಏನೋ ಆಗಿದೆ, ವೈರಸ್ ಬಂದಿದೆ, ನೋ ಪ್ರಾಬ್ಲಮ್, ಬಾಡಿ ಈಸ್ ಫೈಟಿಂಗ್ ಅಂತ. ಸೊ ಡೋಂಟ್ ಪ್ಯಾನಿಕ್. ಲಿಕ್ವಿಡ್ ಚೆನ್ನಾಗಿ ಕುಡಿಸಿ, ನೀರು ಚೆನ್ನಾಗಿ ಕುಡಿಸಿ. ನೀರು ಊಟ ಮಾಡಲ್ಲ ಸರಿಯಾಗಿ ಮಕ್ಕಳು, ಗೊತ್ತು ನನಗೆ. ನೀರು ಚೆನ್ನಾಗಿ ಕುಡಿಸಿ, ಹೈಡ್ರೇಷನ್ ಮಾಡಿ. ಕುಡಿತೀಯ ನೀರು? ವಿಲ್ ಯು ಡ್ರಿಂಕ್ ವಾಟರ್? ವಿಲ್ ಯು ಡ್ರಿಂಕ್ ಜ್ಯೂಸ್? ವಿಲ್ ಯು ಡ್ರಿಂಕ್ ಟೆಂಡರ್ ಕೋಕೋನಟ್? ವಿಲ್ ಯು ಡ್ರಿಂಕ್ ಫ್ರೂಟ್ ಜ್ಯೂಸ್? ವಾಟ್ ಎಲ್ಸ್ ವಿಲ್ ಯು ಡ್ರಿಂಕ್? ಬಟರ್ ಮಿಲ್ಕ್? ಎಲ್ಲದಕ್ಕೂ ಅಂತ ನಮ್ಮ ಹುಡುಗ, ಹಿ ಈಸ್ ದ ಬೆಸ್ಟ್ ಬಾಯ್. ಹೈಫೈ ಕೊಡು. ಬ್ರೋಕ್ ಮೈ ಹ್ಯಾಂಡ್. ಓ, 1 more ಹ್ಯಾಂಡ್ ಇದೆ ಅಂತೆ. ನಡಿ, ಒಂದೇ ಸಾಕು. ಬಾಯ್ ಸೇ ಬಾಯ್.